ನಮಸ್ತೆ ಸ್ನೇಹಿತರೆ, ನಾವು ಇವಾಗ ಎಲ್ಲಿದ್ದೀವಿ ಗೊತ್ತಾ? ಒಂದು ಅಮೋಘವಾದ ಜಾಗದಲ್ಲಿದ್ದೀವಿ ನೋಡಿ. ಅಲ್ಲಿ ನಮ್ಮ ಕರ್ನಾಟಕ ಗಡಿ. ನೆಕ್ಸ್ಟ್ ನಾವು ತಮಿಳುನಾಡಿಗೆ ಎಂಟ್ರಿ ಆಗ್ತಿದ್ದೀವಿ. ನಮ್ಮ ಕರ್ನಾಟಕ ರಾಜ್ಯದ ಧ್ವಜ ಎಲ್ಲ ಆಡ್ತಾ ಇದ್ದೀವಿ. ಇಲ್ಲಿ ನಾವು ಯಾರ್ಯಾರಿದ್ದೀವಿ ಗೊತ್ತಾ? ನಿಮಗೆಲ್ಲ ಶೇರ್ ಮಾಡ್ತೀನಿ. ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ, ಏನು ಮಾಡ್ತಾ ಇದ್ದೀವಿ ಅಂತ ತೋರಿಸ್ತೀನಿ ನೋಡಿ. ಈಗ ಸ್ನೇಹಿತರೆ ನೋಡಿ, ನೀನು ಹಂಗಲ್ಲ, ನೀನು ನನ್ ಕೊಡು. ನನ್ ಕೊಡಲ್ಲ. ಹಾಯ್ ಹೇಳ್ರು ಎಲ್ಲ ನಮ್ಮ ಬಾಯ್ ನೋಡಿ. ಇಲ್ಲಿ ಈಗ ನಾವು ಎಲ್ಲಿ ಹೋಗ್ತಾ ಇದೀವಿ ಗೊತ್ತಾ? ತಮಿಳ್ನಾಡಿಗೆ ಹೋಗ್ತಾ ಇದೀವಿ. ಮುಂದೆ ನಾವೆಲ್ಲಿ ಹೋಗ್ತೀವಿ, ಏನು ತಿಂತೀವಿ, ಏನೇನು ನೋಡ್ತೀವಿ ಎಲ್ಲವನ್ನು ಶೇರ್ ಮಾಡ್ತೀನಿ. ಜೈ ಗಣೇಶ. ಸ್ನೇಹಿತರೆ ನೋಡಿ, ಬೆಳಗಿನ ಜಾವ 4 ಗಂಟೆಗೆ ಬಿಟ್ವಿ. ಈಗ ತಮಿಳ್ನಾಡು ಕರ್ನಾಟಕ ಬಾರ್ಡರಲ್ಲಿರ್ತಕ್ಕಂಥ ಶ್ರೀನಿಧಿ ವೈಭವ ಅನ್ನೋ ವೆಜಿಟೇರಿಯನ್ ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಇದು ಚೆನ್ನಾಗಿದೆಯಂತೆ, ನಮ್ಮ ಮಧು ಹೇಳ್ದ, ಅದಕ್ಕೆ ಬಂದಿದ್ದೀವಿ. ಈ ರೆಸ್ಟೋರೆಂಟಲ್ಲಿ ನಾನು ಇಡ್ಲಿ ವಡೆ ಸಾಂಬಾರು ತೊಗೊಂಡೆ, ಒಬ್ಬರು ಬಿಸಿಬೇಳೆಭಾತ್ ತೊಗೊಂಡ್ರು, ಇನ್ನೊಬ್ಬರು ರವೆ ಇಡ್ಲಿ ತೊಗೊಂಡ್ರು, ಮತ್ತು ನಮ್ಮ ಅರವಿಂದ ಸಿಂಗಲ್ ಇಡ್ಲಿ ಸಾಂಬಾರು ತೊಗೊಂಡ. ಬಟ್ ತುಂಬ ಕ್ಲೀನಾಗಿದೆ, ಚೆನ್ನಾಗಿದೆ, ತಿನ್ನೋಕ್ಕಂತೂ ರುಚಿಕಟ್ಟಾಗಿದೆ. ಆ ಕ್ಲೀನ್ನೆಸ್ ನೋಡ್ತಾ ಇದ್ದರೆ ಸಾಕು, ತುಂಬ ಖುಷಿಯಾಗುತ್ತೆ. ತುಂಬ ರುಚಿಕರವಾಗೂ ಇತ್ತು ಫುಡ್ಡು. ಒಮ್ಮೆ ನೀವು ಈ ಕಡೆ ಏನಾದರೂ ಹೋಗ್ತಿದ್ರೆ ಈ ಹೋಟೆಲ್ನಲ್ಲಿ ತಿನ್ನಿ. ವೈಭವ್ ಹೋಟೆಲ್ ಅಂತ ಬಾರ್ಡರಲ್ಲೇ ಇದೆ. ಯಾಕೆಂದರೆ ನಮ್ಮ ಸ್ನೇಹಿತ ಮಧು ಸಹ ಒಬ್ಬ ಹೋಟೆಲ್ ಉದ್ಯಮಿನೇ. ಸೊ ಅವನು ತುಂಬ ರುಚಿ ಇರೋ ಕಡೆಗೆ ಕರ್ಕೊಂಡೋಗಿರೋದ್ರಿಂದ ನಮಗೆ ಅದ್ರ ಬಗ್ಗೆ ತುಂಬ ಹೆಚ್ಚಾಗಿ ತಿಳಿತು. ಬಹಳ ಚೆನ್ನಾಗಿದೆ. ಒಮ್ಮೆ ನೀವು ಆ ಕಡೆ ಹೊಸೂರು ರೋಡಿಗೆ ಬಂದು ತಮಿಳ್ನಾಡಿಗೆ ಹೋಗ್ತಿದ್ರೆ ಕಾರ್ನರಲ್ಲೇ ಇದೆ, ಬಾರ್ಡರ್ ಹತ್ರ. ಹೋಗಿ ತಿನ್ನಿ, ಹೇಗಿತ್ತು ಅಂತ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಸಹ ತಿಳಿಸಿ. ಇದು ಮಾತ್ರ ತುಂಬ ಚೆನ್ನಾಗಿದೆ. ನಾನೇ ಹೇಳ್ತಾ ಇದ್ದೀನಲ್ಲ, ಈಗ ತಿಂದು ನೋಡಿ ಹೇಳ್ತಾ ಇದ್ದೀನಿ, ಸಖತ್ತಾಗಿತ್ತು. ಬಿಸಿ ಬಿಸಿಯಾಗಿ, ಶುಚಿಯಾಗಿ, ರುಚಿಯಾಗಿ ತುಂಬ ಚೆನ್ನಾಗಿತ್ತು. ನನಗಂತೂ ಬಹಳ ಖುಷಿ ಆಯಿತು. ನೀವು ಒಮ್ಮೆ ಬಂದು ತಿಂದು ನೋಡಿ. ನಾವು ತಿಂದು ಮುಗಿಸಿ ನಾವಿಲ್ಲಿಂದ ಮುಂದೆ ಹೊಸೂರು ಕಡೆಗೆ ಹೊರಟ್ವಿ. ಹೊಸೂರಲ್ಲಿ ದೇವಸ್ಥಾನಗಳನ್ನು ನೋಡೋದಿತ್ತು, ಅದನ್ನು ಸಹ ನಾನು ನಿಮಗೆ ಶೇರ್ ಮಾಡ್ತೀನಿ. ಬಹಳ ಅದ್ಭುತವಾದ ದೇವಸ್ಥಾನಗಳಿದ್ದಾವೆ. ನಾವು ಅದರಲ್ಲಿ ಒಂದು 3 ಸೆಲೆಕ್ಟ್ ಮಾಡ್ಕೊಂಡಿದ್ವಿ, ಯಾಕೆಂದರೆ ತುಂಬ ಇದ್ದಾವೆ. ಬನ್ನಿ ಈಗ ಮುಂದೆ ಹೊರಡೋಣ. ನೀವು ಹೊಸೂರಿಗೆ ಆಗ್ತಾ ಇದ್ದಂಗೆ ನಿಮಗೆ ಬಲಗಡೆ ಕಾಣುತ್ತೆ ಚಂದ್ರಚೂಡೇಶ್ವರ ದೇವಸ್ಥಾನ. ಬಹಳ ಅದ್ಭುತವಾಗಿದೆ. ಬೆಟ್ಟದ ಮೇಲೆ ಹೋಗಬೇಕು, ತುಂಬ ಚೆನ್ನಾಗಿದೆ. ರಾತ್ರಿ ಹೊತ್ತಂತೂ ಬೆಟ್ಟದ ಮೇಲಿಂದ ವ್ಯೂ ತುಂಬ ಚೆನ್ನಾಗಿ ಕಾಣುತ್ತೆ. ದೇವಸ್ಥಾನನೂ ಚೆನ್ನಾಗಿ, ದೇವಸ್ಥಾನದ ವ್ಯೂ ತುಂಬ ಚೆನ್ನಾಗಿರುತ್ತೆ. ಈಗ ಬನ್ನಿ, ಬೆಟ್ಟದ ಮೇಲೆ ಹೋಗಿ ಕಾರ್ ಪಾರ್ಕಿಂಗ್ ಮಾಡಿ ನಾವು ದೇವಸ್ಥಾನದೊಳಗಡೆ ಹೋಗ್ತೀವಿ. ಅಲ್ಲಿ ಮೊಬೈಲ್ ಅಲೋ ಇದ್ದರೆ ನಾನು ನಿಮಗೆ ಶೂಟ್ ಮಾಡಿ ತೋರಿಸ್ತೀನಿ, ಇಲ್ಲಾಂದರೆ ನಾನೇನು ಮಾಡಲಿಕ್ಕಾಗಲ್ಲ. ಓಂ ನಮಃ ಶಿವಾಯ ಅಂತ ಈಗ ಚಂದ್ರಚೂಡೇಶ್ವರ ದೇವಸ್ಥಾನಕ್ಕೆ ಹೋಗೋಣ. ನೋಡಿ ರಾಜಗೋಪುರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ರಾಜಗೋಪುರಗಳಿಗೆ ತಮಿಳ್ನಾಡಿನ ದೇವಸ್ಥಾನಗಳೇ ಚೆಂದ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಈಗ ಕಾರ್ ಪಾರ್ಕಿಂಗ್ ಮಾಡಿ ನಾವು ದೇವಸ್ಥಾನದ ಕಡೆ ಹೊರಟ್ವಿ. ದೇವಸ್ಥಾನದ ಒಳಗಡೆಗೆ ಡ್ರೆಸ್ ಕೋಡ್ ಏನೂ ಇಲ್ಲ, ಏನು ಭಯ ಬೀಳಬೇಡಿ, ಧಾರಾಳವಾಗಿ ಹೋಗ್ಬೋದು. ಪ್ಯಾಂಟು ಶರ್ಟು ಎಲ್ಲದರಲ್ಲೂ. ಈಗ ನಾವು ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ರಾಜಗೋಪುರದ ಒಳಗಡೆಯಿಂದ ನಾವು ಎಂಟ್ರ್ ಆಗ್ತೀವಿ. ನೋಡಿ, ಚಂದ್ರಚೂಡೇಶ್ವರ ದೇವಸ್ಥಾನದ ಒಳಗಿನ ಆವರಣ. ಈ ರಶ್ ಏನೂ ಇರಲಿಲ್ಲ. ಸೊ ನಾವು ಹೋಗ್ತಾ ಇದ್ದೀವಿ. ನಾವು ವೀಕ್ ಡೇಸಲ್ಲಿ ಹೋಗಿದ್ದರಿಂದ ರಶ್ ಇರಲಿಲ್ಲ. ನೋಡಿ, ನಮ್ಮ ಭರತ್ ಹೋಗ್ತಾ ಇದ್ದಾನೆ. ಇದು ಒಳಗಿನ ಆವರಣ. ನನಗಿಷ್ಟೇ ವಿಡಿಯೋ ತೆಗಲಿಕ್ಕಾಗಿದ್ದು, ಆಮೇಲೆ ಮೊಬೈಲ್ನ ಆಫ್ ಮಾಡಿಸ್ಬಿಟ್ರು. ನೋಡಿ, ಇದು ಧ್ವಜಸ್ತಂಭ. ತುಂಬ ಚೆನ್ನಾಗಿದೆ ಆವರಣ. ನೀವು ಹೊಸೂರು ಕಡೆ ಏನಾದರೂ ಬಂದರೆ ಈ ದೇವಸ್ಥಾನಕ್ಕೆ ಬನ್ನಿ, ತುಂಬ ಚೆನ್ನಾಗಿದೆ. ಚಂದ್ರಚೂಡೇಶ್ವರ ಪರಮಾತ್ಮ ಲಿಂಗದ ತನೆಯಲ್ಲಿ ಚಂದ್ರಾಕೃತಿಯನ್ನು ಒಳಗೊಂಡಿರೋದರಿಂದ ಚಂದ್ರಚೂಡೇಶ್ವರ ಅಂತ ಹೆಸರು. ಈಗ ಈ ದೇವಸ್ಥಾನವನ್ನು ನೋಡಿಕೊಂಡು ನಾವು ಮುಂದೆ ಬೇರೆ ಕಡೆಗೆ ಹೊರಟ್ವಿ. ಮುಂದಿನ ವಿಡಿಯೋದಲ್ಲಿ ಅದನ್ನು ಕಂಟಿನ್ಯೂ ಮಾಡ್ತೀನಿ. ದಯಮಾಡಿ ವಿಡಿಯೋಗಳನ್ನ ಸಂಪೂರ್ಣವಾಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲೇ ಬರುತ್ತೆ. ಇದರಿಂದಾಗಿ ಸಿಗೋಕ್ಕೆ ಕಾರಣ ಆಗುತ್ತೆ. ನಾಳೆ ಮತ್ತೊಂದು ವಿಡಿಯೋಂದಿಗೆ ಬರ್ತೀನಿ. ಎಲ್ಲರಿಗೂ ನಮಸ್ಕಾರಗಳು. ಟೇಕ್ ಕೇರ್. ಬಾಯ್. ಸಿ ಯು. ಜೈ ಗಣೇಶ. ನನಗೆ ನಿಮ್ಮ